ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ನನ್ನ ಒಂದು ಗ್ರ್ಯಾಜುಯೇಷನ್ ಡೇ ವ್ಲಾಗ್. ಸೊ ಗ್ರ್ಯಾಜುಯೇಷನ್ ಡೇ ಗೌನ್ ಹಾಕೊಂಡು ನಾವೆಲ್ಲರೂ ಹುಡುಗಿರೆಲ್ಲ ಒಂದೇ ಥರ ಸ್ಯಾರೀಸ್ ತೊಗೊಂಡಿದ್ವಿ, ಹಂಗೆ ಹಾಕೊಂಡ್ವಿ. ಸಖತ್ ಮಜಾ ಬಂದಿತ್ತು ಗ್ರ್ಯಾಜುಯೇಷನ್ ಡೇ ಗೌನ್ಸ್ ಎಲ್ಲ ಹಾಕೊಂಡು. ಓಕೆ ಮೇಡಮ್, ನಾನು ವ್ಲಾಗ್ ಆಗ್ತಿದ್ದೆಲ್ಲ. ಹೆಂಗ ಅನಿಸ್ತಿದೆ ಗ್ರಾಜುಯೇಷನ್ ಡೇ? ಏನು ಮಾತಾಡು, ಏನು section make a separate line. BCom A section, BCom B section. Evening college, please come on the dais. Evening college. Evening college, please come on the dais. ನಾವೆಲ್ಲ Students of ಬಿಸಿ ಅವ್ರ ಜೊತೆ ನಿಂತಿದ್ದೀವಿ, ಎನ್ಕೋ ಮಾಡಿದ್ವಿ. ನಮ್ಗೆ ಎಲ್ಲರಿಗೂ ಒಂದೇ ಸಲ ಗ್ರ್ಯಾಜುಯೇಷನ್ ಸೆಲೆಬ್ರೇಟ್ ಮಾಡ್ತಿದ್ದೆವು ನಮ್ಮ ಕಾಲೇಜಲ್ಲಿ. ಕನ್ನಡಿಗೆ ಮಾಡ್ತಿದ್ವಿ. ಸೊ ಎಲ್ಲರಿಗೂ ಕ್ಲಾಸ್ ವೈಸ್ ಫೋಟೋಶೂಟ್ಸ್ ನಡೀತಾ ಇತ್ತು. 12:45 ಆ್ಯಕ್ಚುಲಿ ಇನ್ನೂ ಹೋಗಿದ್ವಿ ಜಸ್ಟ್ ಬಿಕಾಸ್ ಫೋಟೋಶೂಟ್ಸ್ಗೆ ಕ್ಲಾಸ್ ವೈಸ್ ಎಲ್ಲ. ಸೊ ನಾವೆಲ್ಲ ತಗೊಂಡ್ವಿ. ಮತ್ತು ನಮ್ಮ ಕಾಲೇಜಲ್ಲಿ ಸ್ಕೈ ಟೆಂಟ್ ಎಲ್ಲ ಮಾಡಿ, ಸೊ ಇನ್ಶಿಯಲ್ಸ್ ಎಲ್ಲ ಮಾಡಿಬಿಟ್ಟು ಫೋಟೋಶೂಟ್ಸ್ ಎಲ್ಲ ಮಾಡಿ ಸಖತ್ ಚೆನ್ನಾಗಿತ್ತು. ಎಲ್ಲರೂ ತಗೊಂಡಿದ್ದು 218 ತುಂಬ ಸಖತ್ ಚೆನ್ನಾಗಿತ್ತು. ಸಖತ್ ಎಂಜಾಯ್ ಮಾಡಿದ್ವಿ. ಹಾಗೆ ಕಮೆಂಟ್ ಮಾಡಿ. ಯಶಸ್ಸು ಆದಿವಾಸಿ ಏರ್ ಆಯಿಲ್ ಆಗ್ತಾನಂತ, ಅದಕ್ಕೆ ಅಷ್ಟಪ್ಪ ಆದಿವಾಸಿ ಏರ್ ಆಯಿಲ್. ಸೊ ಅದಾದಮೇಲೆ ನಮ್ಮದು ಒಂದು ಗ್ರೂಪ್ ಫೋಟೋ ಹಿಡಿದ್ರು, ಕೈಗೆ ಹೆಡ್ಸೆಟ್ ಕೋರ್ಸ್ ಕಂಪ್ಲೀಷನ್ ಅನ್ನೋ ಥರ ಎಲ್ಲ ಕೊಟ್ಟು. ಅದಾದಮೇಲೆ ಗ್ರ್ಯಾಜುಯೇಷನ್ ಡೇ ಗೌನ್ಸ್ ಎಲ್ಲ ರಿಮೂವ್ ಮಾಡಿಸಿ, ಆಮೇಲೆ ನಾವು ಹಂಗೆ ಗರ್ಲ್ಸ್ ಎಲ್ಲ ಗ್ರೂಪ್ ಫೋಟೋಸ್ ಎಲ್ಲ ತಗೊಂಡು ಚೆನ್ನಾಗಿ. ನಮಗೆ ಫಸ್ಟ್ ಸ್ಯಾರಿ ನೋಡಬೇಕು, ಅದಕ್ಕೆ ಚೆನ್ನಾಗಿರೋಣ ಅಂತ ಅಂದ್ಕೊಂಡ್ವಿ. ಬಟ್ ಫೋಟೋಸ್ಗೆಲ್ಲ ಸಖತ್ ತಗೊಂತಾರೆ. ಆಮೇಲೆ ಕ್ಲಾಸ್ ರೂಮ್ ಹೋಗಿ ಸುಮ್ಮನೆ ಎಂಜಾಯ್ ಮಾಡ್ತೀವಿ. ಏನೇನೋ ಮಾತಾಡ್ಕೊಂಡು ಯೂಸ್ ಮಾಡೋದ್ರ ಯಾವುದು ಅದು ಸುಮ್ಮನೆ ಏನೇನೋ ಮಾತಾಡ್ಕೊಂಡು ಬಿಕಾಸ್ ನಾವೆಲ್ಲರೂ ಸಿಗೋದು ಸಿಗೋದು ಎಲ್ಲರೂ ಒಬ್ಬರಿಗೆ ಇಟ್ಕೊಂಡು ತುಂಬ ಚೆನ್ನಾಗಿತ್ತು. ಸಖತ್ ಚೆನ್ನಾಗಿತ್ತು. ಇವಳು ರೀಲ್ಸ್ ಮಾಡಿದ್ದಿಲ್ಲ, ಇವನು ಆಡ್ಕೋತಿದ್ದಾನೆ. ಅಲ್ಲ ಸುಮ್ಮನೆ ಅವನಿಗೆ. ಅಜಿತ್ ಹೇಳು, ಅಜಿತ್ ಏನು ಅನಿಸ್ತಿದೆ ಗ್ರ್ಯಾಜುಯೇಷನ್ ಡೇ ಬಗ್ಗೆ ಹೇಳು. ಹೇಳು ಅಜಿತ್. ಆಮೇಲೆ ಲಾಸ್ಟ್ 5th ಫ್ಲೋರಲ್ಲಿ ನಮ್ಮದು ಕ್ಲಾಸ್ ರೂಮ್ ಇದ್ದಿದ್ದು. ಸೊ ಅಲ್ಲಿ ರೀಲ್ಸ್ ಎಲ್ಲ ಮಾಡಿಕೊಂಡು, ಅಲ್ಲಿ ಪ್ರಾಕ್ಟೀಸ್ ಎಲ್ಲ ಮಾಡಿಕೊಂಡು, ಸೊ ಏನೇನೋ ಟ್ರಾನ್ಸಿಷನ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಫೈನಲಿ 5 o'clockಗೆ ಫಂಕ್ಷನ್ ಸ್ಟಾರ್ಟ್ ಅಂತ ಅಂದ್ಬಿಟ್ಟು ಆಡಿಟೋರಿಯಮ್ಗೆ ಹೋದ್ವಿ. ಸೊ ಅಲ್ಲಿ ಫಂಕ್ಷನ್ಸ್ ಲೈಕ್ ಎಲ್ಲರಿಗೂ ಲೈಕ್ ಟಾಪರ್ಸ್ಗೆ ಅವಾರ್ಡ್ ಕೊಡ್ತಾರೆ ಆ್ಯಂಡ್ ಬೆಸ್ಟ್ ಔಟ್ಗೋಯಿಂಗ್ ಸ್ಟೂಡೆಂಟ್ಸ್ಗೆ ಎಲ್ಲ ಕ್ಲಾಸಲ್ಲೂ ಪಿಕ್ ಮಾಡಿಬಿಟ್ಟು ಅವಾರ್ಡ್ ಕೊಡ್ತಾರೆ. ಸೊ ಆ ಥರ ಫಂಕ್ಷನ್. ಸೊ ಅದಾದಮೇಲೆ ವೆಲ್ಕಮ್ ಸ್ಪೀಚ್ ಎಲ್ಲ ಆಗುತ್ತೆ. ಸೊ ಅದಾದಮೇಲೆ ನಮಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಟ್ಟರು. ಒಬ್ಬರು ಆದಮೇಲೆ ಒಬ್ಬರಿಗೆ. ನಾವು ಲೈಕ್ 14 ಮೆಂಬರ್ಸ್ ಇದ್ವಿ, MCOMಲ್ಲಿ 14 ಮೆಂಬರ್ಸು. ಸೊ ಅದ್ರವೈಸು ಎಲ್ಲರಿಗೂ ಕೋರ್ಸ್ ಕಂಪ್ಲೀಟ್ ಮಾಡಿರೋ ಸರ್ಟಿಫಿಕೇಷನ್ ಕೊಟ್ಟರು. ನೀವೇ ನೋಡ್ಬೋದು, ಚೀಫ್ ಗೆಸ್ಟಾಗಿ ಅಡ್ವೊಕೇಟ್ ಬಂದಿದ್ದರು. ಸೊ ನಮ್ಮ ಫೌಂಡರ್ ಸರ್ರು ಆ್ಯಂಡ್ ನಮ್ಮ ಎಲ್ಲ ಸರ್ರು, ನಮ್ಮ ಪ್ರಿನ್ಸಿಪಲ್ ಮ್ಯಾಮು ಎಲ್ಲರಿಗೂ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಟ್ಟರು. ನಾನಂತೂ ಗೌನ್ ಹಾಕ್ಕೊಂಡು ಒಂಥರ ತುಂಬ ಶಾರ್ಟಾಗಿ ಕಾಣಿಸ್ತಿದ್ದೆ. ನೋಡಿ ಎಷ್ಟು ಶಾರ್ಟಾಗಿ ಕಾಣಿಸ್ತಿದ್ದೀನಿ, ಗೌನಲ್ಲೇ ಫುಲ್ಲು ಮುಚ್ಚೋಗ್ಬಿಟ್ಟಿದ್ದೀನಿ. ಅಥವಾ ಸಖತ್ ಎಂಜಾಯ್ ಮಾಡಿದ್ವಿ ನಾವಂತೂ. ರೀಲ್ಸ್ ಎಲ್ಲ ಮಾಡ್ಕೊಂಡು ಸಖತ್ತಾಗಿತ್ತು, ಸಖತ್ ಫನ್ ಆಗಿತ್ತು. MCOM ಲಾಸ್ಟ್ ಅಂತಾಯಿತು. ಅಂದರೆ ಈ ಒಂದು 2 ಇಯರ್ಸಲ್ಲಿ ಎಕ್ಸಾಮ್ ಟೈಮಲ್ಲಿ ನಾವು ತುಂಬ ಜಾಸ್ತಿ ಮೆಮೊರೀಸ್ ಕ್ರಿಯೇಟ್ ಮಾಡಿದ್ದೀವಿ. ಇದೇ ಒಂದು ಲಾಸ್ಟ್ ಲೈಕ್ ಇನ್ಯಾವುದು ಎಕ್ಸ್ಟ್ರಾ ಹೈಯರ್ ಎಜುಕೇಷನ್ ಮಾಡಲ್ಲ. ಸೊ ನಮ್ಮನ್ನೆಲ್ಲರದು ಲರ್ನಿಂಗ್ ಪ್ರೋಸೆಸ್ಗೆ ಫುಲ್ ಸ್ಟಾಪ್ ಅಂತ ಇರ್ಬೋದು.
ಚೆನ್ನಾಗಿತ್ತು. ಎಲ್ಲರೂ ಕಂಪ್ಲೀಷನ್ ಸರ್ಟಿಫಿಕೇಟ್ ಇಸ್ಕೊಂಡ್ರು ಆ್ಯಂಡ್ ನನಗೆ ಟಾಪರ್ ಅವಾರ್ಡ್ ಬಂದಿತ್ತು. ಸೊ ತುಂಬ ಖುಷಿ ಆಯಿತು. ಅನ್ಎಕ್ಸ್ಪೆಕ್ಟೆಡ್. ನಾನು ಸ್ಟೇಜ್ ಮೇಲೆ ಕರೆದಾಗಲೂ ಸುಮ್ಮನೆ ಓಡೋಗ್ತಾ ಇದ್ದೀನಿ, ನಂಗೆ ಗೊತ್ತೇ ಇಲ್ಲ ನಾನೇ ಅಂತ ಅಲ್ಲಿ ಹೋಗೋವರೆಗೂ. ಸೊ ಆ ಥರ ನಾನು ಪ್ರಿಪೇರೇ ಆಗಿರಲಿಲ್ಲ. ನನ್ನ ಗ್ರ್ಯಾಜುಯೇಷನ್ ಡೇ ಗೌನು ಮತ್ತು ಹ್ಯಾಟ್ ಕೂಡ ರಿಮೂವ್ ಮಾಡಿಬಿಟ್ಟಿದ್ದೆ. ಆಮೇಲೆ ಹಂಗೆ ಎತ್ಕೊಂಡು ಹೊರಟಿದೆ. ದೀಸ್ ಆರ್ ಆಲ್ ಫೋಟೋಸ್ ಆಫ್ M.Com ಸ್ಟೂಡೆಂಟ್ಸ್. ಮತ್ತು ಸಖತ್ ಫನ್ ಆಗಿತ್ತು. ನಾನಂತೂ ಫೈನಲಿ M.Com ಕಂಪ್ಲೀಟ್ ಮಾಡಿದೆ. ದಟ್ಸ್ ಇಟ್. ಟಾಟಾ, ಬಾಯ್ ಬಾಯ್, ಸಿ ಯು ಆಲ್.